ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕುರಿತು 3 ಸುಳ್ಳು ಸುದ್ದಿಯನ್ನ ಹರಿಬಿಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ದಯಮಾಡಿ ಇದನ್ನು ಯಾರು ಕೂಡ ನಂಬೇಡಿ. ಗೃಹಲಕ್ಷ್ಮಿ ಬ್ಯಾಂಕ್ ಶುರು ಮಾಡ್ತೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು, ಆದ್ರೆ ಇದು ಕೇವಲ ಪ್ರಸ್ತಾವನೆ ಹಂತದಲ್ಲಿ ಮಾತ್ರ ಇದೆ. ಇದುವರೆಗೂ ಗೃಹಲಕ್ಷ್ಮಿ ಬ್ಯಾಂಕ್ ಶುರುವಾಗಿಲ್ಲ. ಸೊ ಇದು ಮೊದಲನೇ ಸುಳ್ಳು ಸುದ್ದಿ. ಬ್ಯಾಂಕ್ ಸದ್ಯಕ್ಕೆ ಇಲ್ಲ, ಗೃಹಲಕ್ಷ್ಮಿ ಬ್ಯಾಂಕ್. ಎರಡನೇದು, 2,000 ರೂಪಾಯಿ ಬರ್ತಿರುವಂತಹ ಹಣ 5,000ಕ್ಕೆ ಹೆಚ್ಚಳ ಮಾಡ್ತಾರೆ, ಆ ಕಾರಣಕ್ಕಾಗಿ KYC ಮಾಡಿಸ್ಬೇಕು ಅಂತೇಳಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದು ಕೂಡ ಶುದ್ಧ ಸುಳ್ಳು. ದಯಮಾಡಿ ಬ್ರೋಕರ್ಗಳು ಮತ್ತು ಮಧ್ಯವರ್ತಿಗಳ ಈ ಮಾತಿಗೆ ದಯಮಾಡಿ ನೀವು ಕಿವಿಗೊಡಬೇಡಿ. ಎರಡನೇದು, ಇದು ಶುದ್ಧ ಸುಳ್ಳು. ಮೂರನೇದು, ಈಗಾಗಲೇ ಪುನರ್ ಪರಿಶೀಲನೆ ಕುರಿತಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಕೆಲವು ಬ್ರೌಸರ್ ಸೆಂಟರ್ಗಳು ಕೂಡ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇಲ್ಲ, ಇದುವರೆಗೂ ಕೂಡ ಪುನರ್ ಪರಿಶೀಲನೆ ಕುರಿತು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನೆಕ್ಸ್ಟ್ ವೀಕ್ ಇಂದ ಶುರು ಆಗಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅಂತ ಬಯಸ್ತೇನೆ.